ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಹತ್ರ ಇರೋವಂತಹ ಹ್ಯಾಂಡ್ ಬ್ಯಾಗ್ ಮತ್ತು ಪರ್ಸ್, ವ್ಯಾಲೆಟ್ ಏನಿದೆಯೋ ಅದರ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಶೇರ್ ಮಾಡ್ಕೊಬೇಕು ಅನ್ನೋಕ್ಕಿಂತ ನನಗೆ ಅನ್ನಿಸ್ತಾ ಇದೆ ನನ್ನ ಹತ್ರ ಜಾಸ್ತಿ ಆಗಿದೆ ಕಲೆಕ್ಷನ್ಸು ಅಂತ ಹೇಳಿ. ಇದನ್ನೆಲ್ಲ ಒಂದು ಮೆಮೊರೇಬಲ್ ಆಗಿ ವಿಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಅಲ್ವಾ. ಈಗ ವಿಡಿಯೋ ಮಾಡೋಣ ಅಂತ ಬಂದುಬಿಟ್ಟಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಹಾಗೆ ನಾನು ಒಂದೊಂದು ಐಟಮ್ನು ತೋರಿಸ್ತಾ ಅದ್ರ ಹಿಸ್ಟ್ರಿ ಏನು, ಯಾವಾಗ ತೊಗೊಂಡೆ, ಯಾವ ಸಿಚುವೇಶನಲ್ಲಿ ತೊಗೊಂಡೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಸೊ ಮೊದಲನೇದಾಗಿ ನಾನು ಹ್ಯಾಂಡ್ ಬ್ಯಾಗ್ಸ್ನ ತುಂಬಾ ಇಷ್ಟಪಡ್ತೀನಿ. ನನಗೆ ಹ್ಯಾಂಡ್ ಬ್ಯಾಗ್ಸ್ ಅಂತಂದರೆ ತುಂಬ ಇಷ್ಟ. ಯಾಕೆ ಅಂತಂದರೆ, ಒಂದು ಸಿಚುವೇಷನಲ್ಲಿ ನನ್ನ ಹತ್ರ ಒಂದು ಮನಿ ಪರ್ಸ್ ಕೂಡ ಇರಲಿಲ್ಲ. ನನ್ನ ಹತ್ರ ಮ್ಯಾರೇಜ್ ಆಗಿದ್ದು ಹೊಸದ್ರಲ್ಲಿ ನನ್ನ ಹತ್ರ ಮನಿ ಪರ್ಸ್ ಸಹ ಇರಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ನೊಂದಿದ್ದೀನಿ ಕೂಡ. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಕಾಸು ಇಟ್ಕೊಳ್ಳೋಕ್ಕಾಗಿರ್ಬೋದು, ಮತ್ತು ಮೊಬೈಲ್ ಇಟ್ಕೊಳ್ಳೋಕ್ಕಾಗಿರ್ಬೋದು, ಒಂದೊಂದು ವಿಷಯಕ್ಕೂ ಬೇರೆಯವ್ರ ಹತ್ರ ಕೊಟ್ಟು ಇಟ್ಕೋ ಅಂತ ಹೇಳೋದು, ಮತ್ತು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಬೀಳೋದಾಗಿರ್ಬೋದು. ಇದನ್ನೆಲ್ಲ ಅನ್ಭೋಗಿಸಿದಾದ್ಮೇಲೆ ನನಗೆ ಒಂದು ಕ್ರೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ನಾನು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಈ ಪರ್ಸಸ್ ಏನೇನಿದೆ ಅದೆಲ್ಲ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಒಂದು 6 ಇಯರ್ಸಿಂದ ತೊಗೊಂಡಿರೋವಂಥದ್ದೇ. ಸಡನ್ನಾಗಿ ಅದಕ್ಕೆ ಅಂತಲೇ ಅಮೌಂಟ್ನ ಇನ್ವೆಸ್ಟ್ ಮಾಡಿ ನಾನು ತೊಗೊಳಕ್ಕೆ ಹೋಗೋದಿಲ್ಲ. ಕ್ರೇಜ್ ಇದೆ ಅಂತಂದರೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಇಷ್ಟ ಬೀಳ್ತೀನಿ ಹೊರತು ಅದಕ್ಕಂತಲೇ ದುಡ್ಡನ್ನ ಸೇವ್ ಮಾಡಿ ಅದನ್ನು ತೊಗೊಬೇಕು ಅಂತ ಹೇಳಿ ಮಾಡುವಂಥದ್ದು ಏನಲ್ಲ. ಹಾಗೆ ನಾನೀಗ ತೋರಿಸೋ ಅಂಥದ್ದೆಲ್ಲ ಒಂದು ನಾರ್ಮಲ್ ಆಗಿರೋ ಅಂತಹ ಹ್ಯಾಂಡ್ ಬ್ಯಾಗ್ಸೇ, ಬಟ್ ನನಗೆ ತುಂಬಾ ಫೇವ್ರೇಟು. ಅದೇ ಹೇಳಿದ್ನಲ್ವ, ಯಾವ್ಯಾವ ಸಿಚುವೇಷನಲ್ಲಿ ತೊಗೊಂಡೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ ಬರೋದಾದರೆ ನಾನು ನನ್ನ ಡೈಲಿ ಯೂಸ್ ಮನಿ ಪರ್ಸ್ನ ತೋರಿಸ್ತೀನಿ. ಸೊ ಇದು ನಾನು ಡೈಲಿ ಯೂಸ್ ಮಾಡುವಂಥ ಮನಿ ಪರ್ಸು. ಒಂದು ಅಂಬ್ರೆಲಾ ಸಿಂಬಲ್ ಇದೆ. ಇದು ಈ ರೀತಿ ಇರುತ್ತೆ. ಸೊ ನಾನು ಕಾರ್ಡ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಇದನ್ನು ಡೈಲಿ ಯೂಸ್ ಮಾಡ್ತೀನಿ, ನಾನು ಆಫೀಸಿಗೆ ಕ್ಯಾರಿ ಮಾಡೋವಂಥದ್ದು. ಇದನ್ನು ಬಂದು ನಾನು ಕನ್ಯಾಕುಮಾರಿನಲ್ಲಿ ತೊಗೊಂಡೆ. ಕನ್ಯಾಕುಮಾರಿನಲ್ಲಿ 2 ಪರ್ಸ್ನ ತೊಗೊಂಡೆ. ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡೆ, ಒಂದು ಮನಿ ಪರ್ಸ್ನ ತೊಗೊಂಡೆ. ಇದು ಫಸ್ಟು. ನಾನು ಏನು ಮಾಡಿದ್ದೀನಿ ಅಂತಂದರೆ ನೋಡಿ, ಈ ಥರ ಒಂದು ನನ್ನ ಮಗನ ಒಂದು ಬ್ಯಾಗ್ ಇದೆ, ಅದರಲ್ಲೆಲ್ಲ ಹಾಕಿ ಭದ್ರವಾಗಿ ಇಟ್ಟಿದ್ದೀನಿ. ಸೊ ಶೋ ಹೆಂಗಿದೆ ಅಂತ ಹೇಳಿ ನೋಡ್ಬೋದು ಹೆಂಗಿದೆ ಅಂತ ಹೇಳಿ. ಇಷ್ಟು ಇಟ್ಕೊಂಡಿದ್ದೀನಿ ನಾನು. ಬಟ್ ಇದೇನೋ ತೋರಿಸ್ಬೇಕು ಅನ್ನೋ ರೀತಿ ಅಲ್ಲ ಫ್ರೆಂಡ್ಸ್. ಬಟ್ ನನಗೇನೋ ಒಂದು ವೀಡಿಯೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಮಡ್ಲಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಬಂದು ಜಸ್ಟ್ ನಾರ್ಮಲ್ ಪೌಚ್. ಇದು ಆ್ಯಕ್ಚುಲಿ ಪರ್ಸ್ ಅಂತ ಹೇಳೋಕ್ಕಾಗಲ್ಲ, ಇದು ಪೌಚು. ಇದು ನನ್ನ ಫ್ರೆಂಡ್ ಶಾಲಿನಿ ಅಕ್ಕ ಅಂತ ಇದ್ದಾರೆ, ಅವರು ನನಗೆ ಕೊಟ್ಟಂತಹದ್ದು. ಒಂದು ಈ ಮೇಕಪ್ ಐಟಮ್ಸ್ ಎಲ್ಲ ಹಾಕಿಟ್ಕೊತೀನಿ ಇದರಲ್ಲಿ. ಎಲ್ಲಿಗಾದ್ರೂ ಊರಿಗೆ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲ ಒಂದು ಪ್ಲೇಸಿಗೆ ಹೋಗಿ ರೆಡಿ ಆಗೋ ಥರ ಇರುತ್ತೆ, ಏನಾದರೂ ಫಂಕ್ಷನ್ಸ್ ಆ ಥರ ಇದ್ದಾಗ ಅದನ್ನು ಕ್ಯಾರಿ ಮಾಡ್ತೀನಿ. ಸೊ ಈ ಪರ್ಸ್ ಬಂದು ನನ್ನ ಫಸ್ಟ್ ಪರ್ಸು. ನಾನು ಡಿಗ್ರಿ ಫಸ್ಟ್ ಇಯರ್ ಓದಬೇಕಾದ್ರೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ಅಂಗಡಿಗೆ ತೊಗೊಂಡಿದ್ದಂಥದ್ದು. ಯೂಸ್ ಮಾಡಿರೋದು ತುಂಬಾ ಕಡಿಮೆ ನಾನು. ಇದನ್ನು ಇದು ತುಂಬಾ ಓಲ್ಡ್ ಮಾಡೆಲ್. ಇದು ಒಂದು ಶೈನಿಂಗ್ ಲೆದರ್ ಟೈಪ್ ಬರುತ್ತೆ. ಫ್ರೆಂಡ್ಸ್ ಎಲ್ಲ ತುಂಬ ಅವಾಗೆಲ್ಲ ಈ ಥರ ಪರ್ಸಸ್ ಎಲ್ಲ ಕಲೆಕ್ಟ್ ಮಾಡೋದು, ಮತ್ತು ಒಂದು ಡಿಸೈನರ್ ಬ್ಯಾಗ್ ಆಗಿರ್ಬೋದು ಅದೆಲ್ಲ ಕಲೆಕ್ಟ್ ಮಾಡೋದು ತುಂಬಾ ಕ್ರೇಜಿಯಾಗಿ ಹೋಗ್ತಾಯಿತ್ತು. ನನಗಿಷ್ಟ. ನನ್ನ ಕಾಸೆಲ್ಲ ಹೇಳಿದ್ನಲ್ಲ ಆಲ್ರೆಡಿ. ಈಗ ಬಸ್ಸಲ್ಲಿ ಹೋಗ್ತಾಯಿದ್ದೆ ನಾನು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೇಂಜ್ ಕೊಡೋದನ್ನು ಹಾಗೆ ಹಾಕ್ಕೊಂಬಿಡೋದು ಬ್ಯಾಗಲ್ಲಿ, ಮತ್ತು ಕಾಸೆಲ್ಲ ಇಟ್ಟಾಗ ಹಾಗೆ ಬುಕ್ಸ್ ಕೆಳಗಡೆ ಹೋಗ್ಬಿಡೋದು. ಒಂದ್ಸರಿ ಕಾಸು ಸಿಗ್ತಿರ್ಲಿಲ್ಲ. ಆ ಥರ ಟೈಮಲ್ಲಿ ಯೋಚನೆ ಮಾಡ್ತಿದ್ದೆ, ಒಂದು ಪರ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ. ಇದು ನನ್ನ ಫಸ್ಟ್ ಎವರ್ ಪರ್ಸ್. ಇದನ್ನು ತೊಗೊಂಡೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಐ ಥಿಂಕ್ 2016 ಇದನ್ನು ನಾನು ತೊಗೊಂಡಿದ್ದು. ಈ ಪರ್ಸು ನಾನಿದು ಪಳನಿನಲ್ಲಿ ತೊಗೊಂಡ್ವಿ. ನಾವು ಮದುವೆ ಆಗಿದ ಮೇಲೆ ನಾವು ಹನಿಮೂನ್ಗೆ ಅಂತ ಹೋಗಿದ್ದೆ. ಈ ಟೆಂಪಲ್ ವಿಸಿಟ್ಸ್ ಎಲ್ಲನೂ, ಅದನ್ನ ಹನಿಮೂನ್ ಅಂತ ಹೇಳೋಕ್ಕಾಗಲ್ಲ. ಮದುವೆ ಆದಮೇಲೆ ಸುತ್ತಾಡಕ್ಕೆ ಹೋಗಿರ್ಬೇಕಾದ್ರೆ ಎಲ್ಲ ಟೆಂಪಲ್ಸ್ ಲೈಕ್ ರಾಮೇಶ್ವರಂ, ಪಾಂಡಿಚೇರಿ, ಈ ರೀತಿ ತುಂಬ ಪ್ಲೇಸಸ್ಗೆ ಹೋಗಿದ್ವಿ. ಆ ಟೈಮಲ್ಲಿ ತೊಗೊಂಡಿದ್ದಂಥದ್ದು. ಇದೆಲ್ಲ ಒಂದು 3D ಡಿಸೈನರ್ ಇದು ಪರ್ಸು. ಇದು ತುಂಬ ಜನರ ಹತ್ರ ಇರೋದು ನಾನು ನೋಡಿದ್ದೀನಿ, ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಡಿಸೈನ್ಸಲ್ಲಿ. ಇದರಲ್ಲೂ ಅಷ್ಟೇ ಸೇಮ್ ಸೆಂಟರ್ ಜಿಪ್ ಇರುತ್ತೆ. ಹಾಗೆ ಆ ಕಡೆ ಈ ಕಡೆ ಕಾರ್ಡ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದರಲ್ಲಿ ಲಾಕ್ ಸಿಸ್ಟಮ್ ಈ ರೀತಿ ಇರುತ್ತೆ, ಜಿಪ್ ಹಾಕಿ ಲಾಕ್ ಮಾಡೋ ಅಂಥದ್ದು. ಇದು ಅಷ್ಟೇ
ಯೂಸ್ ಮಾಡಿದ್ದೀನಿ ಇದನ್ನೇ ಜಾಸ್ತಿ ಯೂಸ್ ಮಾಡಿರೋ ಅಂಥದ್ದು ನಾನು. ಯಾಕೆ ಅಂತಂದರೆ ಅದನ್ನು ನಾನು ಯೂಸ್ ಮಾಡ್ತಿರ್ಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನೋಕ್ಕಿಂತ ನಂಗೆ ಅದಿದೆ ಅನ್ನೋದೇ ನನಗೆ ತಲೆಯಲ್ಲಿ ಇಲ್ಲ, ಅದೆಲ್ಲೋ ಒಂದು ಕಡೆ ಇತ್ತು, ಅದು ಸಿಕ್ಕಿದೆ. ಇದು ಬಂದುಬಿಟ್ಟು ತೊಗೊಂಡು ತುಂಬಾ ಯೂಸ್ ಮಾಡಿದೆ. ಮ್ಯಾರೇಜ್ ಆದ್ಮೇಲೆ ತೊಗೊಂಡಿರೋಂಥ ಫಸ್ಟ್ ಪರ್ಸ್ ಇದು. ಓಕೆನಾ. ಇದಾದಮೇಲೆ ನಾನು ರೀಸೆಂಟಾಗಿ ಡಿಮಾರ್ಟಲ್ಲಿ ಒಂದು 4 months ಬ್ಯಾಕು ನಂಗೆ ತುಂಬ ಇಷ್ಟ ಆಗಿ ಇದನ್ನು ತೊಗೊಂಡೆ ಪರ್ಸು. ಇದು ಸ್ಲಿಂಗ್ ಎಲ್ಲ ಏನೂ ಇಲ್ಲ, ಜಸ್ಟ್ ನಾವೇನಾದರೂ ಹೆವಿಯಾಗಿ ಏನಾದರೂ ಕ್ಯಾರಿ ಮಾಡ್ತೀವಿ, ಲೈಕ್ ಸಾತ್ವಿಕಿಗೆ ಒಂದು ಬಾಕ್ಸ್, ಇಲ್ಲ ಚಿಕ್ಕ ವಾಟರ್ ಬಾಟಲು, ಇಲ್ಲ ಎಲ್ಲಿಗಾದರೂ ಒನ್ ಡೇ ಔಟಿಂಗ್ ಹೋದಾಗ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಹಾಗೆ ಹೆವಿ ಐಟಮ್ಸ್ ಆ ಥರ ಎಲ್ಲ ಇಡೋಕ್ಕೆ ಚೆನ್ನಾಗಿದೆ. ಇಲ್ಲೊಂದು ಜಿಪ್ ಇದೆ, ಇಲ್ಲಿ ಓಪನ್ ಇದೆ ಅಷ್ಟೇ. ಇದು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಡಿಮಾರ್ಟಲ್ಲಿ ಬೈ ಮಾಡಿದೆ. ಐ ಥಿಂಕ್ ಇದು 299 ಅಂತ ಹೇಳಿ. ಇನ್ನೊಂದು ನಾನು ಆಲ್ರೆಡಿ ತೋರಿಸ್ದೆ ಅಲ್ವಾ, ಫಸ್ಟು ತೋರಿಸಿದ್ದು ಬ್ಲ್ಯಾಕ್ ಕಲರ್ ಇದೇನಿದೆ, ಈ ಮನಿ ಪರ್ಸ್ ಕನ್ಯಾಕುಮಾರಿನಲ್ಲಿ ತೊಗೊಂಡೆ. ಹಾಗೆ ಈ ಸ್ಲಿಂಗ್ ಬ್ಯಾಗ್ನ ಕನ್ಯಾಕುಮಾರಿನಲ್ಲಿ ತೊಗೊಂಡೆ. ಯಾವುದು ಲೈಕ್ ಪರ್ಫೆಕ್ಟ್ ಬ್ರ್ಯಾಂಡಾಗಿ ಯಾವುದೂ ಇಲ್ಲ, ಬಟ್ ನನ್ನ ಹತ್ರ ಇರೋ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದೊಂದು ತೊಗೊಂಡೆ ಸ್ಲಿಂಗ್ ಬ್ಯಾಗು. ಹಾಗೆ ಇದೊಂದನ್ನ ನಾನು ಕನ್ಯಾಕುಮಾರಿನಲ್ಲಿ ತೊಗೊಂಡಿದ್ದಂಥದ್ದು. ಓಕೆನಾ. ಸೊ ಇದು ಹೆಂಗೆಪ್ಪ ಅಂತಂದರೆ ಇದು ಫುಲ್ಲು ಸ್ಟೋನ್ಸ್ ಇದೆ, ನನಗೆ ತುಂಬ ಇಷ್ಟ ಇದು. ಇದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇರ್ತೀನಿ, ಹೊರಗಡೆ ಹೋದಾಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಈ ಥರ ಒಂದು ಸ್ಲಿಂಗ್ ಇದೆ. ಓಕೆನಾ. ನಾನು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಬ್ಯಾಗ್ಸ್ನೆಲ್ಲ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಏನಿದೆ ಅದು ಇದು ಮಾಡ್ತೀನಿ. ಇಲ್ಲೊಂದು ಜಿಪ್ಪರ್ ಇದೆ ಅಷ್ಟೇ, ಇನ್ನೆಲ್ಲ ಓಪನ್ ಆಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಒಳಗಡೆ ಎಲ್ಲ ಬಫೆಲ್ಲ ಹಾಕಿಟ್ರೆ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಬಟ್ ಮೇಂಟೈನ್ ಮಾಡ್ತೀನಿ ಹಂಗಂತ ಹೇಳಿ ಕಂಪ್ಲೀಟಾಗಿ ಪೇಪರ್ಸ್ ಎಲ್ಲ ಸುತ್ತಿ ಇಟ್ಟು ಮತ್ತು ಆ ಸ್ಟ್ರಕ್ಚರ್ನೆಲ್ಲ ಮೇಂಟೈನ್ ಮಾಡಲ್ಲ. ಇದು ಬಂದು ಒನ್ ಆಫ್ ಮೈ ಫೇವ್ರೇಟ್, ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು. ಹಾಗೆ ಒಂದು ಸಿಚುವೇಶನ್ನ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾನು. ಈ ಸಿಚುವೇಶನ್ನು ಎಲ್ಲರಿಗೂ ಬರೋವಂಥ ಸಿಚುವೇಶನ್ ಅಲ್ಲ, ಆದರೆ ಕೆಲವ್ರಿಗೆ ಬಂದಾಗ ಅವ್ರಿಗಾಗುವಂತಹ ನೋವು ಹೇಗಿರುತ್ತೆ ಅನ್ನೋದು. ಒಂದು ಬ್ಯಾಗ್ ವಿಷಯಕ್ಕೂ ಈ ರೀತಿ ನೋವು ಆಗುತ್ತಾ ಮನಸ್ಸಿಗೆ ಅಂತ ಯೋಚನೆ ಬಂತು. ನನಗೀಗ ವಿಡಿಯೋ ಮಾಡ್ತಿದ್ರೆ ಒಂದು ರೀತಿ ಬೇಜಾರಾಗ್ತಾಯಿದೆ ನನಗೆ. ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಬೇಕಾ ಬೇಡವಾ ಅಂತಲೂ ಗೊತ್ತಿಲ್ಲ. ಬಟ್ ಇನ್ನು ಡೀಪಾಗಿ ಹೇಳಿದೆ, ಸಟಲಾಗಿ ಮೇಲೇ ಹೇಳ್ತಾ ಹೋಗ್ತೀನಿ. ನನಗೆ ಮ್ಯಾರೇಜ್ ಆಗಿದ್ದು January 25th of 2019 ಮ್ಯಾರೇಜ್ ಆಯಿತು. ನಮ್ಮದು ಲವ್ ಮ್ಯಾರೇಜು. ಗೊತ್ತಲ್ವ, ಲವ್ ಮ್ಯಾರೇಜ್ ಅಂತಂದರೆ ಏನೂ ಇರಲಿಲ್ಲ ನನ್ನ ಹತ್ರ. ಆ್ಯಕ್ಚುಲಿ ಬಟ್ಟೆಗಳಾಗಿರ್ಬೋದು, ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಲೈಕ್ ಏನೂ ಇಲ್ಲ ಅಂತ ಅಂದ್ಕೊಡಿ. ಸೊ ಆ ರೀತಿ ಬಂದಿದ್ದು ನಾನು. ಬಂದಾದಮೇಲೆ ಒಂದು 6 months ನಾವು ಊರಲ್ಲೇ ಇದ್ವಿ. ಅಂದರೆ ನಮ್ಮ ಅತ್ತೆಯವ್ರ ಮನೆಯಲ್ಲಿ 6 months ಇದ್ವಿ. ನಾವು ಬ್ಯಾಂಗ್ಳೂರಿಗೆ ಬಂದು ಜೂನಲ್ಲಿ ಬಂದ್ವಿ. ಜೂನಲ್ಲಿ ಬಂದಮೇಲೆ ನನಗೆ ನೆಕ್ಸ್ಟ್ ಡೇನೇ ನನಗೆ ಒಂದು ಆಫೀಸಲ್ಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ದು ನಾನು ನೆಕ್ಸ್ಟ್ ಡೇ ಹೋಗಬೇಕು. ಅವ್ರು ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ತೊಗೊಂಬರ್ರಿ ಅಂತ ಹೇಳ್ತಿದ್ದಾರೆ. ನನಗೆ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗೋಕ್ಕೆ ಫೈಲ್ ಏನೋ ನನ್ನ ಹತ್ರ ಇತ್ತು ಫಸ್ಟೇ, ಎಲ್ಲ ನಾನು ಸೆಕ್ಯೂರ್ ಮಾಡಿ ಇಟ್ಟಿದ್ದೆ ನನ್ನ ಡಾಕ್ಯುಮೆಂಟ್ಸನ್ನೆಲ್ಲ. ಅದನ್ನು ಎತ್ಕೊಂಡು ಹೋಗ್ಬಿಟ್ಟೆ. ನೆಕ್ಸ್ಟ್ ಅವ್ರು ಕೊಟ್ಟಂಥ ID ಕಾರ್ಡ್ ಆಗಿರ್ಬೋದು, ಮತ್ತು ಕೆಲವೊಂದು ಲೈಕ್ ಗುಡೀಸ್ ಥರ ಏನೇನೋ ಕೊಟ್ಟರು ಸ್ಟಾರ್ಟಿಂಗಲ್ಲಿ. ಅದನ್ನೆಲ್ಲ ನನಗೆ ಇಟ್ಕೊಳ್ಳೋಕೆ ಎಲ್ಲಿ ಇಟ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಆಫೀಸ್ ಒಳಗಡೆ ಕವರು ಸಿಗ್ತಾ ಇಲ್ಲ. ಬರೀ ಕೈಯಲ್ಲಿ ಇಟ್ಕೊಂಡಿದ್ದೆ ನಾನು. ಬರೀ ಕೈಯಲ್ಲಿ ಇಟ್ಕೊಂಡು ಹಾಗೆ ಅದನ್ನು ಹಿಂಗೆ ಮಾಡಿ ತೊಗೊಂಡು ಮನೆಗೆ ಬಂದೆ ನಾನು. ನೆಕ್ಸ್ಟ್ ಡೇ ನಾನು ಆಫೀಸ್ಗೆ ಹೋಗಬೇಕು. ನಮ್ಮ ಹತ್ರ ಹೋಗಿ ಆಫೀಸಲ್ಲೇ ಊಟ ಮಾಡೋ ಅಷ್ಟು ಅಮೌಂಟ್ ಎಲ್ಲ ಆಗಿರಲಿಲ್ಲ ನಮ್ಮ ಹತ್ರ. ಮನೆಯಿಂದಲೇ ತೊಗೊಂಡು ಹೋಗ್ಬೇಕಾಗಿತ್ತು. ಬಾಕ್ಸ್ ಆಗಲಿ, ವಾಟ್ರ್ ಬಾಟಲ್ ಆಗಲಿ, ಏನು ತೊಗೊಂಡು ಹೋಗೋಕ್ಕೂ ನನ್ನ ಹತ್ರ ಬ್ಯಾಗ್ ಇಲ್ಲ. ಹಂಗಂತ ಹೇಳ್ಬಿಟ್ಟು ಕವರಲ್ಲಿ ಆಫೀಸಿಗೆ ತೊಗೊಂಡೋಗೋಕ್ಕಾಗಲ್ಲ ಅಲ್ವ. ಇಲ್ಲವೇ ಇಲ್ಲ ನನ್ನ ಹತ್ರ ಬ್ಯಾಗೇನೆ. ಹಾಗೆ ನನ್ನ ಹಸ್ಬೆಂಡ್ ತುಂಬಾ ಬೇಜಾರು. ಸೊ ಹೋಗೋಣ, ಅಂಗಡಿಗೆ ಹೋಗೋಣ, ತೊಗೊಳ್ಳೋಣ ಅಂತಂದರು. ಬಟ್ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ತುಂಬಾ ರೇಟ್ ಇತ್ತು. ಅದಾದಮೇಲೆ ಓಕೆ, ನಾನು 1 week ಹೆಂಗಾದರೂ ಮ್ಯಾನೇಜ್ ಮಾಡ್ತೀನಿ, ನನಗೊಂದು ಬ್ಯಾಗ್ ಆರ್ಡ್ರ್ ಮಾಡು ಅಂತ ಹೇಳಿ ಆರ್ಡ್ರ್ ಮಾಡಿದಂಥ ಬ್ಯಾಗ್ ಇದು. ಸೊ ಇದು ಕಿತ್ತೋದ್ರೂ ನಾನು ಅದನ್ನು ಬಿಡೋದಿಲ್ಲ, ಅಷ್ಟು ಮೆಮೊರಿ ಇದೆ ನನಗೆ. ಕಿತ್ತೋಗಿದೆ ಅಂತಂದರೆ ಏನು ಕಂಪ್ಲೀಟಾಗಿ ಕಿತ್ತಿಲ್ಲ, ಜಸ್ಟ್ ಇದೇನಿದೆ ಇದು ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಕಬ್ಬಣ ಇರಬೇಕು, ಅದಿಲ್ಲ ಅಷ್ಟೇ. ಈ ಬ್ಯಾಗು ಇದು ಆನ್ಲೈನಲ್ಲಿ ಏನಪ್ಪ ಅಂತಂದರೆ ಪೀಸ್ ಆಫ್ 3 ಬಂದು 700ಗೆ ಸಿಗ್ತಾಯಿತ್ತು. ಪೀಸ್ ಆಫ್ 3 ನಾನು ಒಂದೇ ಸರಿ ತೊಗೊಂಡ್ಬಿಟ್ರೆ ನನಗೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಆಗುತ್ತೆ, ಆಫೀಸ್ಗೂ ಆಗುತ್ತೆ ಅಂತ ಹೇಳಿ ನಾನು ತೊಗೊಂಡಂತಹ ಬ್ಯಾಗು. ಇದರಲ್ಲಿ
ಸೈಡ್ ಸ್ಲಿಂಗ್ ಬರುತ್ತೆ, ಮತ್ತು ನಾರ್ಮಲ್ ಈ ರೀತಿ ಕೈಗೆ ಹಾಕ್ಕೊಳ್ಳೋದು ಬರುತ್ತೆ, ಹಾಗೆ ಇಲ್ಲಿ ಕೈಯಲ್ಲಿ ಇಟ್ಕೊಳ್ಳೋದು ಚಿಕ್ಕದು ಈ ರೀತಿಯೂ ಇರುತ್ತೆ. ಸೊ ಹಿಂಗೆ ಒಂದಿದೆ, ಓಕೆನಾ. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಟನ್ನು ಇಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಹಿಂಗೆ ಕೈಯಲ್ಲೂ ಇಟ್ಕೋಬೋದು. ಇದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಸ್ಲಿಂಗು ಹಾಕ್ಕೋಬೋದು. ಈ ರೀತಿ ಒಂದು ಬ್ಯಾಗ್ನ ನಾನು ತೊಗೊಂಡೆ, ಓಕೆನಾ. ಸೊ ಇದು ತೊಗೊಂಡ್ಮೇಲೆ ನನಗೆ ಸೆಟ್ ಆಫ್ 3 ಬಂತು ಆ್ಯಕ್ಚುಲಿ. ಇದು ಒಂದಿದೆ, ಮತ್ತು ಅದರ ಜೊತೆಗೆ ಈ ರೀತಿ ಒಂದು ಚೈನ್ ಸ್ಲಿಂಗ್ದು ಒಂದು ಬ್ಯಾಗ್ ಬಂತು, ಹಾಗೆ ಒಂದು ಮನಿ ಪರ್ಸ್ ಥರ ಒಂದು ಬಂತು. ನನ್ನ ಹತ್ರ ಅಷ್ಟರೊಳಗಡೆ ಈ ಮನಿ ಪರ್ಸ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ಆ ಮನಿ ಪರ್ಸ್ನ ಯೂಸ್ ಮಾಡಿದೆ, ರಿಲೇಟಿವ್ಸ್ ಒಬ್ಬರಿಗೆ ಕೊಟ್ಬಿಟ್ಟೆ ನಾನು ಅದನ್ನು. ಈಗ ಓಕೆ, ಒಂದೇ ಇದರಲ್ಲಿ 2 ಇದೆಯಲ್ವ, ಮತ್ತು ಇನ್ನೇನು ಇದರಿಂದ ಒಂದು ಸ್ವಲ್ಪ ಚಿಕ್ಕದು ಇತ್ತು ಅಷ್ಟೇ, ಇಷ್ಟು ಚಿಕ್ಕದಿತ್ತು ಅಷ್ಟೇ. ಸೊ ಅದೇನಕ್ಕೆ ಇನ್ನೊಂದು ಅದು ಕೇಳಿದ್ರು ಅಂತ ಹೇಳಿ ಕೊಟ್ಬಿಟ್ಟೆ. ನನ್ನ ಹತ್ರ ಇದ್ದಾಗ ತೊಗೊಂಡು ಹೋಗ್ತಾರೆ, ಬಟ್ ನನಗೆ ಒಂದು ಇಲ್ಲ ಅಂತಂದರೆ ಯಾರೂ ಕೊಡೋಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ಏನಾದರೂ ಇದ್ರೂ ಇಲ್ಲ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ. ನಾವಾಗೆ ಹೋಗಿ ಕೊಡೋದು ಅಷ್ಟು ಕರೆಕ್ಟ್ ಅಲ್ಲ ಅಂತ ಕರೆಕ್ಟ್ ಅಲ್ಲ ಅನ್ನೋದನ್ನು ನಾನು ಕಲಿತಾ ಬರ್ತಾಯಿದ್ದೀನಿ. ಈಗ ಇನ್ನೂ ಕಲಿಯೋದು ತುಂಬ ಇದೆ ನನ್ನ ಜೀವನದಲ್ಲಿ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಆಗಾಗ. ಸೊ ಇದು ಸ್ಪೀಡ್ ಎಕ್ಸ್ ಫ್ಯಾಷನ್ ಅಂತ ಹೇಳಿ ಈ ಬ್ಯಾಗು ಮತ್ತು ಈ ಬ್ಯಾಗೆಲ್ಲ ಕಾಂಬೋ ಬಂದಿರೋಂಥದ್ದು ತುಂಬಾ ಇಷ್ಟ. ನಾನು ಆಫೀಸ್ಗೆ 8 ಮಂತ್ಸ್ ಹೋಗಿದ್ದೆ ಆಫೀಸ್ಗೆ ನಾನು. ಅದಾದಮೇಲೆ ಕೊರೋನಾ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹಾಗೆ ಸ್ಟಾಪ್ ಮಾಡಿದೆ ಆಫೀಸ್ನ. ಆಗ ತೊಗೊಂಡಂತಹ ಬ್ಯಾಗ್ ಇದು ಮೋಸ್ಟ್ ಪೇನ್ಫುಲ್ ಆಗಿರ್ಬೇಕಾದ್ರೆ ತೊಗೊಂಡಂತಹ ಬ್ಯಾಗು. ನೋಡಿ, ನಾನು ಹೇಳ್ಬೇಕಾದ್ರೆ ನಿಮಗೆ ಸಿಂಪಲ್ ಅಂತಲೇ ಅನಿಸುತ್ತೆ, ಬಟ್ ಆ ಸಿಚುವೇಶನ್ನ ಫೇಸ್ ಮಾಡಿದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ ಮನಸ್ಸಿಗೆ ಅಂತ ಹೇಳಿ. ನಾನು ಒಂದೊಂದನ್ನು ಸೆಕ್ಯೂರ್ ಮಾಡಿ ಇರ್ತಾಯಿದ್ದೀನಿ ಅಂತಂದರೆ ಎಷ್ಟು ಕಷ್ಟಪಟ್ಟು ತೊಗೊಂಡಿರ್ತೀನಿ ಅನ್ನೋದನ್ನು ನೋಡಿ. ನಾನು ಆಲ್ರೆಡಿ ಹೇಳ್ದಂಗೆ ನಾನು ಎಲ್ಲ ಒಂದೇ ಸರಿನೇ ತೊಗೊಂಡಿದ್ದಂಥದ್ದಂತೂ ಅಲ್ಲವೇ ಅಲ್ಲ. 2019ಇಂದ ತೊಗೊಂಡಿದ್ದೀನಿ ಅಂತ ಹೇಳಿದೆ ಆಲ್ರೆಡಿ. ಸೊ ಲೈಕ್ ಹಾಕ್ಕೊಳ್ಳಿ ಆ ರೀತಿ. ಹಾಗೆ ಒನ್ ಆಫ್ ಮದರ್ಸ್ ಡೇ ಲೈಕ್ ಹೋದ ವರ್ಷನೋ ಅದಕ್ಕೆ ಹೋದ ವರ್ಷನೋ ನನ್ನ ಹಸ್ಬೆಂಡು ಈ ಗ್ರೀನ್ ಕಲರ್ ಬ್ಯಾಗ್ನ ತೊಗೊಂಡ್ರು. ಇದನ್ನು ಅಷ್ಟೇ ತುಂಬ ಯೂಸ್ ಮಾಡಿದ್ದೀನಿ. ನನ್ನ ವೀಡಿಯೋಸಲ್ಲಿ ತುಂಬಾ ನೋಡಿರ್ತೀರ ನೀವು. ಸಾತ್ವಿಕು ಸ್ವಲ್ಪ ಅವನನ್ನು ಹೊರಗಡೆ ಕರ್ಕೊಂಡು ಹೋಗಿ ಓಡಾಡಿಸೋ ಅಷ್ಟು ದೊಡ್ಡವನು ಆಗಿದ್ದ, ಲೈಕ್ 1 ಇಯರ್ ಮೇಲೆ 3 ಇಯರ್ಸ್ ಕೆಳಗಡೆ ಆಗಿತ್ತು ಅವನಿಗೆ. ಆ ಟೈಮಲ್ಲಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದಾಗ ನಾನು ಫುಡ್ ತೊಗೊಂಡು ಹೋಗೋದು, ವಾಟರ್ ಬಾಟಲ್ಸ್ ತೊಗೊಂಡು ಹೋಗೋದು, ಆ ಥರ ಎಲ್ಲ ಹೋದಾಗ ನನಗೆ ಸ್ವಲ್ಪ ಬ್ಯಾಗ್ಸ್ ಅನ್ಕಂಫರ್ಟಬಲ್ ಆಗಿತ್ತು. ಆವಾಗ ಹಾಗೆ ಈ ಬ್ಯಾಗ್ನ ನೋಡಿದಾಗ ನನಗೆ ಇಷ್ಟ ಆಯಿತು ಅಂತ ಹೇಳಿ ತೊಗೊಳ್ಳೋ ಅಂತ ಕೇಳಿದ್ದಕ್ಕೆ ತೊಗೊಂಡ್ರು ಹಸ್ಬೆಂಡು. ಸೊ ಇದೆಷ್ಟು ಇಲ್ಲ, ಒಂದು 500 ಅಂತ ಅಂದ್ಕೊಂಡೆ, 500 to 600 ರುಪೀಸು. ಮತ್ತು ಇದು ಓನ್ ಮ್ಯಾನುಫ್ಯಾಕ್ಚರಿಂಗು, ಕೈಯಲ್ಲೇ ಅವರೇ ಸ್ಟಿಚ್ ಮಾಡ್ತಾರಲ್ವ, ಅದು ಮಿಷನ್ ಸ್ಟಿಚಿಂಗ್ ಅಲ್ಲ, ಕೈಯಲ್ಲೇ ಸ್ಟಿಚ್ ಮಾಡಿರೋ ಅಂಥ ಬ್ಯಾಗು. ಇದಕ್ಕೆ ಫ್ರಂಟಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಸ್ಪೇಸ್ ಇದೆ. ಇಲ್ಲಿ 2 ಜಿಪ್ಪರ್ ಇದೆ, ಹಿಂದೆಗಡೆ ಒಂದು ಜಿಪ್ಪರ್ ಇದೆ. ಸೊ ಇದು ನಾನು ಪ್ರೀವಿಯಸ್ ಆಗಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಂಥದ್ದು, ಓಕೆನಾ. ಈಗ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬರೋಣ. ಸೊ ರೀಸೆಂಟಾಗಿ ಎಕ್ಸ್ಪೋ ಹಾಕಿದ್ರು ನಮ್ಮ ಆಫೀಸಲ್ಲಿ. ಎಕ್ಸ್ಪೋ ನಡೀತಿತ್ತು, ಬ್ಯಾಗ್ಸ್, ಡ್ರೆಸ್ಸಸ್ ಎಲ್ಲ ನಡೀತಿತ್ತು. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಯಾವುದಾದ್ರೂ ಒಂದು ಬ್ರ್ಯಾಂಡ್ ಬ್ಯಾಗ್ನ ತೊಗೊಬೇಕು ಅಂತ ಹೇಳಿ. ಹಂಗಂತ ಹೇಳಿ 20,000, 50,000, 1 lakh, 2 lakh ಎಲ್ಲ ಕೊಟ್ಟು ತೊಗೊಳ್ಳೋ ಅಷ್ಟು ವರ್ತ್ ಬ್ಯಾಗ್ಸ್ ನನಗೆ ಬೇಡ. ನನಗೆ ಅದು ಇಷ್ಟನೂ ಇಲ್ಲ, ನನ್ನ ಕೈಯಲ್ಲಿ ಅದನ್ನ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗೋದು ಇಲ್ಲ. ಸೊ ನನಗೆ ಅದರಲ್ಲಿರೋ ಡ್ಯೂಪ್ಲಿಕೇಟ್ಸ್ನ ತೊಗೊಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ನಾನು ಅಂದ್ಕೊಂಡಂಗೆ ನಾನು ಇದ್ರ ಬಗ್ಗೆ ಮಾತಾಡಿ ನನ್ನ ಕೊಲೀಗ್ಸ್ ಜೊತೆ ಮಾತಾಡಿ ಒಂದು 15 ಡೇಸ್ ಮುಂಚೆ ಮಾತಾಡಿದ್ನೇನು. ಹಾಗೇ ಆಫೀಸಲ್ಲಿ ಬ್ರ್ಯಾಂಡ್ ಡ್ಯೂಪ್ಲಿಕೇಟ್ ಐಟಮ್ಸ್ನ ಹಾಕಿದ್ರು. ತುಂಬಾ ಇಷ್ಟ ಆಯಿತು. ಈಗ ನಾನು ತೊಗೊಂಡಿದ್ದೀನಿ ಒಂದು ಬ್ಯಾಗು, ತೋರಿಸ್ತೀನಿ ಬ್ರ್ಯಾಂಡಲ್ಲಿ. ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ತುಂಬ ಜನಕ್ಕೆ ಗೊತ್ತು, ಲೈಕ್ ಮೈಕಲ್ ಕೋರ್ಸ್ ಆಗಿರ್ಬೋದು, ಗೂಚಿ ಆಗಿರ್ಬೋದು, ಮತ್ತು ಲೂವಿಟಾನ್, LV ಬ್ಯಾಗ್ಸ್ ಅಂತ ಹೇಳ್ತಾರಲ್ಲ, ಅದೆಲ್ಲ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಆ ರೀತಿ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅದು ನಿಮ್ಮ ಜೊತೆ ತೋರಿಸೋದಕ್ಕೆ. ಹಾಗೆ ಈ ವರ್ಷ ಕ್ರಿಸ್ಮಸ್ಗೆ ಸೀಕ್ರೆಟ್ ಸ್ಯಾಂಟಾ ಅಂತ ಮಾಡ್ತಾರಲ್ವ, ನಾನು ಅದನ್ನು ಹೇಳ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ನಾನು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನನ್ನ ಬ್ಯಾಗ್ಸ್ ಅಂತ ಅಂದರೆ ತುಂಬಾ ಇಷ್ಟ. ಬ್ಯಾಗ್ಸಲ್ಲಿ ನಾನು ಬ್ರ್ಯಾಂಡೆಡ್ ಬ್ಯಾಗ್ಸ್ನ ತೊಗೊಬೇಕು ಅಂತ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹುಡುಗಿ ಕೇಳಿಸ್ಕೊಂಡು ಓಕೆ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ಇಷ್ಟ ಅಂತ ಹೇಳಿ ನನಗೆ ತೊಗೊಂಬಂದು ಕೊಟ್ಟರು. ಲೈಕ್ ಸೀಕ್ರೆಟ್ ಸ್ಯಾಂಟಾ, ಕ್ರಿಸ್ಮಸ್ ನಡೀತಿದೆ ಅಲ್ಲ, ಸೀಕ್ರೆಟ್ ಸ್ಯಾಂಟಾ ಅನ್ನೋ ಒಂದು ಆ್ಯಕ್ಟಿವಿಟಿ ನಡೆಯುತ್ತೆ ಆಫೀಸಲ್ಲಿ. ಆವಾಗ ತೊಗೊಂಬಂದು ಕೊಟ್ಟಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡ್ಬೋದು
ಈ ಬ್ಯಾಗ್ನ ತೊಗೊಂಡು ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ವಿಶಾಲ್ ಮಾರ್ಟ್ ಸಮಥಿಂಗ್ ಒಂದು ಮಾರ್ಟಲ್ಲಿ ತೊಗೊಂಬಂದಿರೋ ಅಂಥದ್ದು ಬ್ಯಾಗು. ಬ್ಲ್ಯಾಕ್ ಕಲರ್ ಇದೆ. ಹಾಗೆ ಈ ರೀತಿ ಇದೆ ಬ್ಲ್ಯಾಗ್. ಒಂದು ತೋರಿಸ್ತೀನಿ ನಿಮಗೆ. ಹಿಂದೆಗಡೆ ಒಂದು ಜಿಪ್ ಇದೆ. ನಾನು ಇದ್ರ ಮೇಲೆ ಯಾವುದೋ ಬ್ರ್ಯಾಂಡ್ ಹಾಕಿಲ್ಲ. ಬ್ರ್ಯಾಂಡ್ ಹಾಕಿದ್ರೆ ಹೆಸರು ಹೇಳ್ತಿದ್ದೆ. ಯಾವುದೂ ಇಲ್ಲ. ಇಲ್ಲಿ 2 ಸಿಪ್ಪರ್ ಇದೆ. ಇಷ್ಟ ಆಯಿತು ನನಗೆ. ಇಷ್ಟು ಬ್ಯಾಗ್ಸಲ್ಲಿ ಇದು ಒಂದು ಕಲೆಕ್ಷನ್ ಅಂತ ಹೇಳಿ ನಾನು ಆಲ್ರೆಡಿ ಈ ವಿಡಿಯೋ ಮಾಡಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೆ. ಅದೇ ಟೈಮ್ಗೆ ಈ ಬ್ಯಾಗ್ ಬಂತು. ಅದು ಓಕೆ, ಅದನ್ನು ತೋರಿಸ್ಬಿಟ್ರೆ ಹೋಯ್ತಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಂಗಂತ ಹೇಳ್ಬಿಟ್ಟು ಈ ಬ್ಯಾಗ್ ಬಂದಿದ್ದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಹಂಗಂತೂ ಅಲ್ಲ. ಇಷ್ಟ ಆಯಿತು ಈ ಬ್ಯಾಗ್. ತುಂಬಾ ಇಷ್ಟ ಆಯಿತು ನನಗೆ. ಇನ್ನೂ ಯೂಸ್ ಮಾಡಲಿಲ್ಲ. ಇನ್ನೂ ಯೂಸ್ ಮಾಡಿದೆ ಹಾಗೆ ಇಟ್ಟಿದ್ದೀನಿ. ಯಾವುದಾದ್ರು ಒಂದು ಸ್ಪೆಷಲ್ ಒಕೇಶನ್ಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಬ್ಯಾಗು. ಇದು ರೀಸೆಂಟಾಗಿ ಬಂದಿದೆ. ಹಾಗೆ ಈಗ ನನ್ನ ಬ್ಯಾಗ್ನ ನೋಡೋಣ. ತುಂಬಾ ಇಷ್ಟ ಆಗಿರುತ್ತೆ. ನನ್ನ ಹತ್ರ ಇರೋವಂಥ ಇಷ್ಟು ಕಲೆಕ್ಷನ್ಸಲ್ಲಿ ಯಾವುದೆಷ್ಟೇ ಮೆಮೊರಿ ಇದ್ರೂ ಇಷ್ಟ ಆಗೋದು ಅಂತ ಒಂದಿರುತ್ತಲ್ಲ. ಸೊ ಅದರಲ್ಲಿ ಕಮ್ ಆನ್ ಮೈಕಲ್ ಕೋರ್ಸ್ದು ಒಂದು ಬ್ಯಾಗು. ಸೊ ಈ ರೀತಿ ಇದೆ. ತುಂಬಾ ಇಷ್ಟ ಆಯಿತು. ಹಾಕ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಯಾವತ್ತಾದ್ರೂ ನಾನು ಹಾಕ್ಕೊಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಒಂದು ಬ್ಯಾಗು. ಇದಕ್ಕೆ ಆ್ಯಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂ ಬಂದು 22,000 ಇದೆ ಈಗ. ಆಫ್ಟರ್ ಡಿಸ್ಕೌಂಟ್ ಆ್ಯಂಡ್ ಬಿಫೋರ್ ಟ್ಯಾಕ್ಸಸ್ಸು. ಆಫ್ಟರ್ ಡಿಸ್ಕೌಂಟ್ ಬಿಫೋರ್ ಟ್ಯಾಕ್ಸಸ್ಸು 22,000 ಏನೋ ಇದೆ. ಟ್ಯಾಕ್ಸಸ್ ಎಲ್ಲ ಸೇರಿಸಿ ಮೇ ಬಿ 25,000 ಬರ್ಬೋದು. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಲ್ವಾ. ಸೊ 25,000 ಬರ್ತು. ಇದು ಡ್ಯೂಪ್ಲಿಕೇಟಲ್ಲಿ ನಾನು ತೊಗೊಂಡಿದ್ದಕ್ಕೆ ನನಗೆ 750 rupees ಬಿತ್ತು. 50 rupees ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂತೇಳಿ ನಾನು 700 rupeesನ ಪೇ ಮಾಡಿದೆ. ಓಕೆನಾ. ಜಿಪ್ಪರ್ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ಹೇಳಿ. ಓಕೆನಾ. ಇದ್ರ ಒಳಗಡೆ ನಾನು ಸ್ಟಫಿಂಗ್ ಮಾಡಿ ಇಟ್ಟಿದ್ದೀನಿ. ಇದ್ರೊಳಗಡೆ ಐ ಶೋ ಯು. ಪ್ರಿಂಟ್ ಎಲ್ಲ ಇದೆ. ಮೇಡ್ ಇನ್ ಚೈನಾನೇ, ಬಟ್ ಅದ್ರದ್ದು ಪ್ರಿಂಟ್ ಎಲ್ಲ ಇದೆ. ಒಂದು ಜಿಪ್ಪರ್ ಇದೆ. ಓಕೆನಾ. ಸೊ ಈ ಬ್ಯಾಗ್ ನನಗೆ ತುಂಬಾ ಇಷ್ಟ ಆಯಿತು. ಯಾವಾಗಲಾದರೂ ಸ್ಟೈಲಿಂಗ್ ಮಾಡಿ ತೋರಿಸ್ಬೇಕು. ನಾನು ಸ್ಟೈಲಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ನೋಡಿದ್ರಲ್ಲ, ಇಷ್ಟಿದೆ ನನ್ನ ಬ್ಯಾಗ್ ಕಲೆಕ್ಷನ್ಸು. ಈಗ ಇಷ್ಟು ಕಲೆಕ್ಟ್ ಆಗಿದೆ. ಬ್ರ್ಯಾಂಡ್ಸಲ್ಲಿ ಇನ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ರೀಸೆಂಟಾಗಿ ನಾನು ಯೂಸ್ ಮಾಡದೇ ಇರೋವಂಥದ್ದು ಇವೆರಡು. ಯಾವುದಾದ್ರು ಒಕೇಶನ್ಗೆ ಯೂಸ್ ಮಾಡಲೇಬೇಕು. ಎಲ್ಲಿಗೂ ಹೋಗ್ತಿಲ್ಲ ಈಗ. ಆಲ್ಮೋಸ್ಟ್ ಮನೆಯಲ್ಲೇ ಇದ್ದೀನಿ. ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಆಫೀಸು ಮನೆ ಹಿಂಗೆ ಇದ್ದೀನಿ. ಹೊರಗಡೆ ಹೋದಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ನನಗೇನಾದರೂ ಒಂದು ಕಂಟೆಂಟ್ ಇರೋವಂಥ ವಿಡಿಯೋ ಹಾಕೋಣ ಅನ್ನೋದೇ ನನ್ನ ಮೈಂಡಲ್ಲಿರೋದು. ಏನೋ ಹಾಗೆ ಸುಮ್ಮನೆ ಹಾಕೋದು ಬೇಡ ಅಂತ ಹೇಳಿ ಡಿಸೈಡ್ ಆಗಿದ್ದರಿಂದ ವಿಡಿಯೋಸ್ ಅಷ್ಟು ಬರ್ತಿಲ್ಲ. ಆದರೂ ನೀವು ಸಪೋರ್ಟ್ ಮಾಡ್ತಿದ್ದೀರಾ ನನಗೆ. ಐ ಆಮ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಇದನ್ನೆಲ್ಲ ನಾನು ಸೇಫಾಗಿ ಎತ್ತಿರ್ತೀನಿ. ಸೊ ನೋಡಿ, ಕೆಲವೊಂದು ಸಿಚುವೇಶನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ ಅಲ್ಲ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾವತ್ತಾದರೂ ಈ ರೀತಿ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ ಅನ್ನೋದನ್ನ ಕೂಡ ಶೇರ್ ಮಾಡ್ಕೊತಾ ಹೋಗಿ. ಹಾಗೆ ನನಗೂ ಓಕೆ, ನಂತರನೇ ಇನ್ನೂ ಕೆಲವರು ಈ ರೀತಿ ಸಿಚುವೇಶನ್ಸ್ನೆಲ್ಲ ಫೇಸ್ ಮಾಡಿದ್ದಾರೆ ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೋತೀನಿ ನಾನು. ಇದರಲ್ಲಿ ಆಲ್ಮೋಸ್ಟ್ ನಾನು ಹೊರಗಡೆ ಹೋಗಬೇಕಾದ್ರೆ ಲೈಕ್ 1 or 2 hour ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಯೂಸ್ ಮಾಡೋವಂಥದ್ದು ಬಂದು ಇವೆರಡು ಯೂಸ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡ್ತೀನಿ. ಎವ್ರಿ ಡೇ ಆಫೀಸ್ಗೆ ಫಿಕ್ಸ್ಡ್ ಆಗಿ ನನ್ನ ಬ್ಯಾಗಲ್ಲಿ ಹೀಗಿದ್ದೇ ಇರುತ್ತೆ. ಇದಿರಲೇಬೇಕು ಎಲ್ಲರ ಹತ್ರನೂ. ಲೇಡೀಸ್ಗೆ ಮನಿ ಪರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ತುಂಬಾ ಇಂಪಾರ್ಟೆಂಟು. ಈಗ ಎಲ್ಲಾದರೂ ಒಂದು ಪ್ಲೇಸಿಗೆ ಹೋಗ್ತೀವಿ, ಎಮರ್ಜೆನ್ಸಿ ಏನಾದರೂ ಪೀರಿಯಡ್ಸ್ ಆಯಿತು, ಸಮಥಿಂಗ್ ಅದರಲ್ಲೊಂದು ಏನಾದರೂ ಎಮರ್ಜೆನ್ಸಿಗೆ ಇಟ್ಕೊಂಡು ಹೋದ್ರು ಕೂಡ ನಡೆದೋಗುತ್ತೆ. ಆ ರೀತಿ ಯಾವಾಗಲೂ ಕೈಯಲ್ಲಿ ಮನಿ ಪರ್ಸ್ನ ಇಟ್ಕೊಂಡಿರಿ. ಯಾವಾಗಲೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ನನ್ನ ಹ್ಯಾಂಡ್ ಬ್ಯಾಗ್ಸ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಏನು ರೀಸನ್ಸು ಅಂತ ನಿಮ್ಮ ಹತ್ರ ಹೇಳಿದ್ದೀನಿ. ಆ ರೀಸನ್ಸ್ ನನ್ನ ಮೈಂಡಲ್ಲಿ ಇಟ್ಕೊಂಡಿರೋದು ಕರೆಕ್ಟಾ ಅಂತಲೂ ನನಗೆ ಹೇಳಿ. ನನ್ನ ಹತ್ರ ಇಷ್ಟು ಹ್ಯಾಂಡ್ ಬ್ಯಾಗ್ಸ್ ಇದೆ ಅನ್ನೋದನ್ನೇ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಅದು ನನಗೆ ಸಡನ್ನಾಗಿ ನಾನು ಓಕೆ ಒಂದು ಕಲೆಕ್ಷನ್ ವಿಡಿಯೋ ಮಾಡೋಣ, ಹೊಸದು ತೋರಿಸೋಣ ಅಂತಲೇ ಅಂದ್ಕೊಂಡಿದ್ದೆ. ನನ್ನ ಹತ್ರ ಏನಿದೆಯೋ ಅದನ್ನು ಒಂದು ಕಲೆಕ್ಷನ್ ವಿಡಿಯೋ ಥರ ಮಾಡೋಣ, ಹತ್ರ ಯಾವುದಿದೆ ತೋರಿಸೋಣ ಅಂತ ಹೇಳಿ ತೋರಿಸ್ದೆ. ಬಟ್ ಐ ಥಿಂಕ್ 2, 4, 6, 8, 10 ಬ್ಯಾಗ್ಸ್ ತೋರಿಸಿದ್ದೀನಿ ಅನಿಸುತ್ತೆ.
ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ವಿಡಿಯೋ ಮಾಡ್ತಾ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳಿ ಮಾತು ಕೊಡ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.